ನಮ್ಮ ಜೊತೆಗೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಕೆಲ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಹುಟ್ಟೂರನ್ನು ತಲುಪುತ್ತೆ. ಸರ್, ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ಈ ಹೊತ್ತಲ್ಲಿ ಹೇಗೆ ನೆನಪು ಮಾಡ್ಕೊಳ್ತೀರಿ ತಾವು? ಬಹುಶಃ ಎಸ್.ಎಂ. ಕೃಷ್ಣರವರು ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ಬಹುಶಃ ಅವರು ನೆನಪಿನಲ್ಲಿ ಉಳಿತಕ್ಕಂಥ ಒಬ್ಬ ವ್ಯಕ್ತಿ. ಎಲ್ಲವನ್ನೂ ಕೂಡ ಸಮಚಿತ್ತವಾಗಿ ಗಮನಿಸ್ತಾ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಯುವಕರ ಬಾಳಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡೋದ್ರ ಮುಖಾಂತರ ಸ್ಫೂರ್ತಿಯನ್ನು ನೀಡಿದಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಕರ್ನಾಟಕ ಅಂದರೆ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರು ಅಂತ ಹೇಳಿದ್ರೆ ಇವತ್ತು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ವಿಶ್ವಕ್ಕೆ ಪರಿಚಯ ಮಾಡಿದಂಥ ಒಬ್ಬ ನಾಯಕರು. ವಿಶ್ವ ಇವತ್ತು ಬೆಂಗಳೂರು ಕಡೆ ಗಮನಿಸ್ತಾ ಇದೆ ಅಂತ ಅಂದರೆ ಇದಕ್ಕೆ ಕಾರಣ ಎಸ್.ಎಂ. ಕೃಷ್ಣರು. ನಾವೆಲ್ಲೇ ಉತ್ತರ ಭಾರತದಲ್ಲಿ ಹೋದ್ರೂ ಕೂಡ ನಮ್ಮನ್ನು ದಕ್ಷಿಣ ಭಾರತದವರು ಅಂತೇಳಿ ಸೌತ್ ಇಂಡಿಯನ್ಸ್ ಅಂತೇಳಿ ಕರಿತಿದ್ರು. ಆದರೆ ಇವತ್ತು ನಾವು ಬೆಂಗಳೂರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡೋ ಪರಿಸ್ಥಿತಿ. ಇಡೀ ವಿಶ್ವದಲ್ಲಿ ಬೆಂಗಳೂರನ್ನು ಒಂದು ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡಂಥ ಕೀರ್ತಿ ಎಸ್.ಎಂ. ಕೃಷ್ಣರವ್ರಿಗೆ ಸಲ್ತದೆ. ಅದ್ರ ಜೊತೆಗೆ ಅನೇಕ ಏಳು ಬೀಳುಗಳ ಮಧ್ಯೆ ರಾಜಕಾರಣವನ್ನು ಮಾಡಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕ ಆಗಿದ್ದಾರೆ. ಅವರ ಒಡನಾಟ ಕೂಡ ಭಾಳ ಅವಿಸ್ಮರಣೀಯ. ನೆನೆಪು ಮಾಡಿಕೊಳ್ಳಿಕ್ಕೆ ಬಹಳಷ್ಟು ಸಮಯ ಬೇಕಾಗ್ತದೆ. ಪ್ರತಿಯೊಂದು ಮಾತು ಕೂಡ ಮುತ್ತಿನಂತೆ ಇರ್ತಿತ್ತು. ಹೇಳ್ತಾರಲ್ಲ, ಹಿರೀಕರು ಹೇಳ್ತಾರೆ, ಮಾತು ಮುತ್ತಿನಂತಿರಬೇಕು ಅಂಥೇಳಿ. ಕೃಷ್ಣ ಅವ್ರ ಜೊತೆ ಮಾತನಾಡಿದ್ರೆ ಆ ಮಾತು ಮುತ್ತಿನಂತಿರ್ತಿತ್ತೆ ಹೊತ್ತು ಯಾವುದೇ ವ್ಯಕ್ತಿಗೆ ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿ ಇರ್ತಿರ್ಲಿಲ್ಲ. ಅಂಥ ವ್ಯಕ್ತಿತ್ವವನ್ನು ಹೊಂದಿದ್ದಂಥ ಒಬ್ಬ ನಾಯಕ ಇವತ್ತು ನಮ್ಮ ಜೊತೆ ಇಲ್ಲ. ಸರ್, ರಾಜಕೀಯವಾಗಿ ನೀವಿಬ್ರು ಸಹೋದರರು, ಅವ್ರನ್ನ ಗುರು ಅಂತ ಸ್ವೀಕಾರ ಮಾಡಿದ್ರಿ. ಈಗ ಪಕ್ಷ ಬೇರೆ ಇರಬಹುದು, ಆದರೆ ವೈಯಕ್ತಿಕವಾಗಿ ನೀವೀಗ ಬೀಗ್ರು. ಸೊ ಹೇಗೆ ನೋಡ್ತಿದ್ರಿ? ಏನೆಲ್ಲ ಸಲಹೆಗಳನ್ನು ನೀಡ್ತಾ ಇದ್ರು? ಹೇಗಿತ್ತು ಸರ್ ಆ ಬಾಂಧವ್ಯ? ರಾಜಕೀಯ ಬೇರೆ ಆದರೂ ಕೂಡ ನಮ್ಮ ಬಗ್ಗೆ ವಿಶ್ವಾಸವನ್ನು, ಅಪಾರವಾದಂಥ ಗೌರವವನ್ನು, ವಿಶ್ವಾಸವನ್ನು, ಆಶೀರ್ವಾದವನ್ನು ಕೊಡ್ತಾ ಬಂದಿದ್ದಂಥವ್ರು. ಸೊ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವ್ರ ಆಶೀರ್ವಾದ ನಮ್ಮ ಜೊತೆ ಇತ್ತು. ಇವತ್ತೇ ಅಲ್ಲ, ಮುಂದೆನೂ ಕೂಡ ಅವ್ರ ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು, ಅವ್ರ ದೇಹ ನಮ್ಮ ಜೊತೆಲಿ ಇರ್ಬೋದು. ಅವರ ಪ್ರತಿಯೊಂದು ಕ್ಷಣಗಳು, ಅವರ ಪ್ರತಿಯೊಂದು ಮಾತುಗಳು ಕೂಡ ನಮ್ಮ ಜೊತೆ ಇರ್ತದೆ. ನಮ್ಗೆ ಆಶೀರ್ವಾದ ಸಂಪೂರ್ಣವಾಗಿ ಇರ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹೇಗಾಗಿದೆ ಸರ್ ಸಿದ್ಧತೆಗಳು ಅಂತ್ಯ ಸಂಸ್ಕಾರಕ್ಕೆ? ಎಲ್ಲ ಸರ್ಕಾರಿ ಗೌರವಗಳ ಮುಖಾಂತರ ಇವತ್ತು ಅದಕ್ಕೆ ಏನು ಬೇಕೋ ವ್ಯವಸ್ಥೆಯನ್ನು ಸರ್ಕಾರ ಸಂಪೂರ್ಣವಾಗಿ ಮಾಡಿದೆ. ಸೊ ಇವತ್ತು ನಮ್ಮ ಕ್ಷೇತ್ರದ ಮಧ್ಯದಲ್ಲೇ ಹೋಗ್ತಾ ಇರೋದ್ರಿಂದ ನಾವು ಕೂಡ ನಮ್ಮ ಅಂತಿಮ ನಮನವನ್ನು ನಮ್ಮ ಕ್ಷೇತ್ರದ ಜನರು ಕೂಡ ಸಲ್ಲಿಸ್ತಾ ಇದ್ದಾರೆ, ನಮ್ಮ ಜಿಲ್ಲೆ ಜನರು. ಥ್ಯಾಂಕ್ ಯು. ಇದು ಡಿ.ಕೆ. ಸುರೇಶ್ ಅವರ ಮಾತು. ರಾಜಕೀಯ ಏನೇ ಇರಬಹುದು, ಆದರೆ ವೈಯಕ್ತಿಕವಾಗಿ ಅಥವಾ ಅವರು ಇಲ್ಲದಿದ್ದರೂ ಕೂಡ ಅವರ ಸಲಹೆಗಳು, ಮಾರ್ಗಸೂಚಿ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಜೀವಂತವಾಗಿರುತ್ತೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಕೆಲ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಹುಟ್ಟೂರನ್ನು ತಲುಪುತ್ತೆ. ಸರ್, ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ಈ ಹೊತ್ತಲ್ಲಿ ಹೇಗೆ ನೆನಪು ಮಾಡ್ಕೊಳ್ತೀರಿ ತಾವು? ಬಹುಶಃ ಎಸ್.ಎಂ. ಕೃಷ್ಣರವರು ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ಬಹುಶಃ ಅವರು ನೆನಪಿನಲ್ಲಿ ಉಳಿತಕ್ಕಂಥ ಒಬ್ಬ ವ್ಯಕ್ತಿ. ಎಲ್ಲವನ್ನೂ ಕೂಡ ಸಮಚಿತ್ತವಾಗಿ ಗಮನಿಸ್ತಾ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಯುವಕರ ಬಾಳಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡೋದ್ರ ಮುಖಾಂತರ ಸ್ಫೂರ್ತಿಯನ್ನು ನೀಡಿದಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಕರ್ನಾಟಕ ಅಂದರೆ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರು ಅಂತ ಹೇಳಿದ್ರೆ ಇವತ್ತು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ವಿಶ್ವಕ್ಕೆ ಪರಿಚಯ ಮಾಡಿದಂಥ ಒಬ್ಬ ನಾಯಕರು. ವಿಶ್ವ ಇವತ್ತು ಬೆಂಗಳೂರು ಕಡೆ ಗಮನಿಸ್ತಾ ಇದೆ ಅಂತ ಅಂದರೆ ಇದಕ್ಕೆ ಕಾರಣ ಎಸ್.ಎಂ. ಕೃಷ್ಣರು. ನಾವೆಲ್ಲೇ ಉತ್ತರ ಭಾರತದಲ್ಲಿ ಹೋದ್ರೂ ಕೂಡ ನಮ್ಮನ್ನು ದಕ್ಷಿಣ ಭಾರತದವರು ಅಂತೇಳಿ ಸೌತ್ ಇಂಡಿಯನ್ಸ್ ಅಂತೇಳಿ ಕರಿತಿದ್ರು. ಆದರೆ ಇವತ್ತು ನಾವು ಬೆಂಗಳೂರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡೋ ಪರಿಸ್ಥಿತಿ. ಇಡೀ ವಿಶ್ವದಲ್ಲಿ ಬೆಂಗಳೂರನ್ನು ಒಂದು ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡಂಥ ಕೀರ್ತಿ ಎಸ್.ಎಂ. ಕೃಷ್ಣರವ್ರಿಗೆ ಸಲ್ತದೆ.
ಅದ್ರ ಜೊತೆಗೆ ಅನೇಕ ಏಳು ಬೀಳುಗಳ ಮಧ್ಯೆ ರಾಜಕಾರಣವನ್ನು ಮಾಡಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕ ಆಗಿದ್ದಾರೆ. ಅವರ ಒಡನಾಟ ಕೂಡ ಭಾಳ ಅವಿಸ್ಮರಣೀಯ. ನೆನೆಪು ಮಾಡಿಕೊಳ್ಳಿಕ್ಕೆ ಬಹಳಷ್ಟು ಸಮಯ ಬೇಕಾಗ್ತದೆ. ಪ್ರತಿಯೊಂದು ಮಾತು ಕೂಡ ಮುತ್ತಿನಂತೆ ಇರ್ತಿತ್ತು. ಹೇಳ್ತಾರಲ್ಲ, ಹಿರೀಕರು ಹೇಳ್ತಾರೆ, ಮಾತು ಮುತ್ತಿನಂತಿರಬೇಕು ಅಂತೇಳಿ. ಕೃಷ್ಣ ಅವ್ರ ಜೊತೆ ಮಾತನಾಡಿದ್ರೆ ಆ ಮಾತು ಮುತ್ತಿನಂತಿರ್ತಿತ್ತೆ ಹೊತ್ತು ಯಾವುದೇ ವ್ಯಕ್ತಿಗೆ ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿ ಇರ್ತಿರ್ಲಿಲ್ಲ. ಅಂಥ ವ್ಯಕ್ತಿತ್ವವನ್ನು ಹೊಂದಿದ್ದಂಥ ಒಬ್ಬ ನಾಯಕ ಇವತ್ತು ನಮ್ಮ ಜೊತೆ ಇಲ್ಲ. ಸರ್, ರಾಜಕೀಯವಾಗಿ ನೀವಿಬ್ರು ಸಹೋದರರು ಅವ್ರನ್ನ ಗುರು ಅಂತ ಸ್ವೀಕಾರ ಮಾಡಿದ್ರಿ. ಈಗ ಪಕ್ಷ ಬೇರೆ ಇರಬಹುದು, ಆದರೆ ವೈಯಕ್ತಿಕವಾಗಿ ನೀವೀಗ ಬೀಗ್ರು. ಸೊ ಹೇಗೆ ನೋಡ್ತಿದ್ರಿ? ಏನೆಲ್ಲ ಸಲಹೆಗಳನ್ನ ನೀಡ್ತಾ ಇದ್ರು? ಹೇಗಿತ್ತು ಸರ್ ಆ ಬಾಂಧವ್ಯ? ರಾಜಕೀಯ ಬೇರೆ ಆದರೂ ಕೂಡ ನಮ್ಮ ಬಗ್ಗೆ ವಿಶ್ವಾಸವನ್ನು, ಅಪಾರವಾದಂಥ ಗೌರವವನ್ನು, ವಿಶ್ವಾಸವನ್ನು, ಆಶೀರ್ವಾದವನ್ನು ಕೊಡ್ತಾ ಬಂದಿದ್ದಂಥವ್ರು. ಸೊ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವ್ರ ಆಶೀರ್ವಾದ ನಮ್ಮ ಜೊತೆ ಇತ್ತು. ಇವತ್ತೇ ಅಲ್ಲ, ಮುಂದೆನೂ ಕೂಡ ಅವ್ರ ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು, ಅವ್ರ ದೇಹ ನಮ್ಮ ಜೊತೆಲಿ ಇರ್ಬೋದು. ಅವರ ಪ್ರತಿಯೊಂದು ಕ್ಷಣಗಳು, ಅವರ ಪ್ರತಿಯೊಂದು ಮಾತುಗಳು ಕೂಡ ನಮ್ಮ ಜೊತೆ ಇರ್ತದೆ. ನಮ್ಗೆ ಆಶೀರ್ವಾದ ಸಂಪೂರ್ಣವಾಗಿ ಇರ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹೇಗಾಗಿದೆ ಸರ್ ಸಿದ್ಧತೆಗಳು ಅಂತ್ಯ ಸಂಸ್ಕಾರಕ್ಕೆ? ಎಲ್ಲ ಸರ್ಕಾರಿ ಗೌರವಗಳ ಮುಖಾಂತರ ಇವತ್ತು ಅದಕ್ಕೆ ಏನು ಬೇಕೋ ವ್ಯವಸ್ಥೆಯನ್ನು ಸರ್ಕಾರ ಸಂಪೂರ್ಣವಾಗಿ ಮಾಡಿದೆ. ಸೊ ಇವತ್ತು ನಮ್ಮ ಕ್ಷೇತ್ರದ ಮಧ್ಯದಲ್ಲೇ ಹೋಗ್ತಾ ಇರೋದ್ರಿಂದ ನಾವು ಕೂಡ ನಮ್ಮ ಅಂತಿಮ ನಮನವನ್ನು ನಮ್ಮ ಕ್ಷೇತ್ರದ ಜನರು ಕೂಡ ಸಲ್ಲಿಸ್ತಾ ಇದ್ದಾರೆ, ನಮ್ಮ ಜಿಲ್ಲೆ ಜನರು. ಥ್ಯಾಂಕ್ ಯು. ಇದು ಡಿ.ಕೆ. ಸುರೇಶ್ ಅವರ ಮಾತು. ರಾಜಕೀಯ ಏನೇ ಇರಬಹುದು, ಆದರೆ ವೈಯಕ್ತಿಕವಾಗಿ ಅಥವಾ ಅವರು ಇಲ್ಲದಿದ್ದರೂ ಕೂಡ ಅವರ ಸಲಹೆಗಳು, ಮಾರ್ಗಸೂಚಿ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಜೀವಂತವಾಗಿರುತ್ತೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಕೆಲ ಕ್ಷಣಗಳಲ್ಲಿ ಪಾರ್ಥಿವ ಶರೀರ, ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಹುಟ್ಟೂರನ್ನು ತಲುಪುತ್ತೆ. ಸರ್, ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ಈ ಹೊತ್ತಲ್ಲಿ ಹೇಗೆ ನೆನಪು ಮಾಡ್ಕೊಳ್ತೀರಿ ತಾವು? ಬಹುಶಃ ಎಸ್.ಎಂ. ಕೃಷ್ಣರವರು ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ಬಹುಶಃ ಅವರು ನೆನಪಿನಲ್ಲಿ ಉಳಿತಕ್ಕಂಥ ಒಬ್ಬ ವ್ಯಕ್ತಿ. ಎಲ್ಲವನ್ನೂ ಕೂಡ ಸಮಚಿತ್ತವಾಗಿ ಗಮನಿಸ್ತಾ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಯುವಕರ ಬಾಳಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡೋದ್ರ ಮುಖಾಂತರ ಸ್ಫೂರ್ತಿಯನ್ನು ನೀಡಿದಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಕರ್ನಾಟಕ ಅಂದರೆ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರು ಅಂತ ಹೇಳಿದ್ರೆ ಇವತ್ತು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ವಿಶ್ವಕ್ಕೆ ಪರಿಚಯ ಮಾಡಿದಂಥ ಒಬ್ಬ ನಾಯಕರು. ವಿಶ್ವ ಇವತ್ತು ಬೆಂಗಳೂರು ಕಡೆ ಗಮನಿಸ್ತಾ ಇದೆ ಅಂತ ಅಂದರೆ ಇದಕ್ಕೆ ಕಾರಣ ಎಸ್.ಎಂ. ಕೃಷ್ಣರವರು. ನಾವೆಲ್ಲೇ ಉತ್ತರ ಭಾರತದಲ್ಲಿ ಹೋದ್ರೂ ಕೂಡ ನಮ್ಮನ್ನು ದಕ್ಷಿಣ ಭಾರತದವರು ಅಂತೇಳಿ, ಸೌತ್ ಇಂಡಿಯನ್ಸ್ ಅಂತೇಳಿ ಕರಿತಿದ್ರು. ಆದರೆ ಇವತ್ತು ನಾವು ಬೆಂಗಳೂರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡೋ ಪರಿಸ್ಥಿತಿ. ಇಡೀ ವಿಶ್ವದಲ್ಲಿ ಬೆಂಗಳೂರನ್ನು ಒಂದು ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡಂಥ ಕೀರ್ತಿ ಎಸ್.ಎಂ. ಕೃಷ್ಣರವ್ರಿಗೆ ಸಲ್ತದೆ. ಅದ್ರ ಜೊತೆಗೆ ಅನೇಕ ಏಳು ಬೀಳುಗಳ ಮಧ್ಯೆ ರಾಜಕಾರಣವನ್ನು ಮಾಡಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕ ಆಗಿದ್ದಾರೆ. ಅವರ ಒಡನಾಟ ಕೂಡ ಭಾಳ ಅವಿಸ್ಮರಣೀಯ. ನೆನೆಪು ಮಾಡಿಕೊಳ್ಳಿಕ್ಕೆ ಬಹಳಷ್ಟು ಸಮಯ ಬೇಕಾಗ್ತದೆ. ಪ್ರತಿಯೊಂದು ಮಾತು ಕೂಡ ಮುತ್ತಿನಂತೆ ಇರ್ತಿತ್ತು. ಹೇಳ್ತಾರಲ್ಲ, ಹಿರೀಕರು ಹೇಳ್ತಾರೆ, ಮಾತು ಮುತ್ತಿನಂತಿರಬೇಕು ಅಂತೇಳಿ. ಕೃಷ್ಣ ಅವ್ರ ಜೊತೆ ಮಾತನಾಡಿದ್ರೆ ಆ ಮಾತು ಮುತ್ತಿನಂತಿರ್ತಿತ್ತೆ ಹೊತ್ತು ಯಾವುದೇ ವ್ಯಕ್ತಿಗೆ ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿ ಇರ್ತಿರ್ಲಿಲ್ಲ. ಅಂಥ ವ್ಯಕ್ತಿತ್ವವನ್ನು ಹೊಂದಿದ್ದಂಥ ಒಬ್ಬ ನಾಯಕ ಇವತ್ತು ನಮ್ಮ ಜೊತೆ ಇಲ್ಲ. ಸರ್, ರಾಜಕೀಯವಾಗಿ ನೀವಿಬ್ರು ಸಹೋದರರು ಅವ್ರನ್ನ ಗುರು ಅಂತ ಸ್ವೀಕಾರ ಮಾಡಿದ್ರಿ. ಈಗ ಪಕ್ಷ ಬೇರೆ ಇರಬಹುದು, ಆದರೆ ವೈಯಕ್ತಿಕವಾಗಿ ನೀವೀಗ ಬೀಗ್ರು. ಸೊ ಹೇಗೆ ನೋಡ್ತಿದ್ರಿ? ಏನೆಲ್ಲ ಸಲಹೆಗಳನ್ನ ನೀಡ್ತಾ ಇದ್ರು? ಹೇಗಿತ್ತು ಸರ್ ಆ ಬಾಂಧವ್ಯ? ರಾಜಕೀಯ ಬೇರೆ ಆದರೂ ಕೂಡ ನಮ್ಮ ಬಗ್ಗೆ ವಿಶ್ವಾಸವನ್ನು, ಅಪಾರವಾದಂಥ ಗೌರವವನ್ನು, ವಿಶ್ವಾಸವನ್ನು, ಆಶೀರ್ವಾದವನ್ನು ಕೊಡ್ತಾ ಬಂದಿದ್ದಂಥವ್ರು. ಸೊ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವ್ರ ಆಶೀರ್ವಾದ ನಮ್ಮ ಜೊತೆ ಇತ್ತು. ಇವತ್ತೇ ಅಲ್ಲ, ಮುಂದೆನೂ ಕೂಡ ಅವ್ರ ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು, ಅವ್ರ ದೇಹ ನಮ್ಮ ಜೊತೆಲಿ ಇರ್ಬೋದು. ಅವರ ಪ್ರತಿಯೊಂದು ಕ್ಷಣಗಳು, ಅವರ ಪ್ರತಿಯೊಂದು ಮಾತುಗಳು ಕೂಡ ನಮ್ಮ ಜೊತೆ ಇರ್ತದೆ. ನಮ್ಗೆ ಆಶೀರ್ವಾದ ಸಂಪೂರ್ಣವಾಗಿ ಇರ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹೇಗಾಗಿದೆ ಸರ್ ಸಿದ್ಧತೆಗಳು ಅಂತ್ಯ ಸಂಸ್ಕಾರಕ್ಕೆ? ಎಲ್ಲ ಸರ್ಕಾರಿ ಗೌರವಗಳ ಮುಖಾಂತರ
ಇವತ್ತು ಅದಕ್ಕೆ ಏನು ಬೇಕೋ ವ್ಯವಸ್ಥೆಯನ್ನು ಸರ್ಕಾರ ಸಂಪೂರ್ಣವಾಗಿ ಮಾಡಿದೆ. ಸೊ ಇವತ್ತು ನಮ್ಮ ಕ್ಷೇತ್ರದ ಮಧ್ಯದಲ್ಲೇ ಹೋಗ್ತಾ ಇರೋದ್ರಿಂದ ನಾವು ಕೂಡ ನಮ್ಮ ಅಂತಿಮ ನಮನವನ್ನು ನಮ್ಮ ಕ್ಷೇತ್ರದ ಜನರು ಕೂಡ ಸಲ್ಲಿಸ್ತಾ ಇದ್ದಾರೆ, ನಮ್ಮ ಜಿಲ್ಲೆ ಜನರು. ಥ್ಯಾಂಕ್ ಯು. ಇದು ಡಿ ಕೆ ಸುರೇಶ್ ಅವರ ಮಾತು. ರಾಜಕೀಯ ಏನೇ ಇರಬಹುದು, ಆದರೆ ವೈಯಕ್ತಿಕವಾಗಿ ಅಥವಾ ಅವರು ಇಲ್ಲದಿದ್ದರೂ ಕೂಡ ಅವರ ಸಲಹೆಗಳು, ಮಾರ್ಗಸೂಚಿ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಜೀವಂತವಾಗಿರುತ್ತೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ.